ಸತೀಸಣ್ಣ, ನೀನು ಇವಾಗ ಮನಿಕೊಂಡು ಆರಾಮಾಗಿ ರೆಸ್ಟ್ ತಗೋ. ನಾಳೆ ಸಂಜೆ ಹೊತ್ತಿಗೆ ನಿಮ್ಮೂರಿಗೆ ತಲುಪಿಸ್ಬಿಡ್ತೀನಿ ನಿನ್ನ. ಹೂ ಕಂಡ ಮುಡ್ಲಿ, ನನಗೂ ಸಾಕಾಗೋಗದೆ. ನಾನು ಎಷ್ಟೊತ್ಕನ ಊರು ಕಂಡೇನು ಅಂತ. ಏನೇ ಹೇಳು, ಈ ಟ್ರಿಪ್ಪು ಸುತ್ತೋದು ಅಂತೀವಿ 2 ದಿವಸ ಅಷ್ಟೇ. ಆಮೇಲೆ ಎಷ್ಟೊತ್ತಿಗೆ ನಮ್ಮ ಊರಿಗೆ ಹೋದೆವು ಅಂತೀವಿ. ಈ ಮನೇಲಿದ್ದಾಗ ಆಚೆ ಊಟ ಮಾಡ್ತೀವಿ, ಆಚೆಗೆ ಬಂದಾಗ ಎಷ್ಟೊತ್ತಿಗೆ ನಮ್ಮ ಮನೆಗೋಗಿ ತಂಗ್ಲಿ ಉಣ್ಬಿಡ್ತೀವೋ ಅನಿಸ್ತದೆ. ಏನಂತಿಲ್ಲ? ಅದಕ್ಕೆ ಕಣೆ ಹೇಳೋದು, ದೂರದ ಬೆಟ್ಟ ನುಣ್ಗೆ ಅಂತವ. ಅಲ್ಲ ಕಣಪ್ಪ, ನೀನೇ ಹಿಂಗಂದ್ರೆ ನಮ್ಮ ಕತೆ ಹೆಂಗೆ ಅಂತ. ತಿಂಗಳಲ್ಲಿ 20 ದಿವಸ ಆಚೆಲೇ ಇರ್ತೀವಿ. ಮನೆ ಊಟ ಹೊಂಚ್ಕೊಂಡು ಕುತ್ಕೊಂಡ್ರೆ ಊಟಕ್ಕೆ ಗತ್ತಿರಲ್ಲ, ಅವಾಗೇನು ಮಾಡೋಣ? ಅದಕ್ಕೆ ನಾನೊಂದು ಐಡಿಯಾ ಹೇಳ್ತೀನಿ, ಹಂಗೆ ಮಾಡು. ಸುಮ್ಕೆ ಒಂದು ಎಂಟ್ರನ್ನ ಕಟ್ಕೊಬಿಡು. ಅವಳಿಗೂ ನಿನ್ನೆ ತಿರ್ಗೋಗ್ತಿರ್ಬೇಕು. ಮತ್ತೆ ಹೋಗಿರ್ತೇವಲ್ಲ, ಒಲೆ ಹಾಕಿ ಕೊಟ್ಬಿಡು, ಮನೆ ಊಟನೇ ಮಾಡಿಕೊಟ್ಬಿಡ್ತಾಳೆ. ಏನಂತಿ? ಓಹೋ, ಒಳ್ಳೆ ಕತೆ ಹೇಳ್ದೆ ನೋಡಿ ನೀನು ಮತ್ತೆ. ಹ್ಞೂ ಒಳ್ಳೆ. ನೀವ್ಯಾಕೆ ಇನ್ನೂ ಮದುವೆ ಆಗಿಲ್ಲ? ನೀವು ಮದುವೆ ಆದರೆ ನಮ್ಮಂಗೆ ಜೋಡಿ ಆಯ್ತಿರಲ್ಲ. ಅಯ್ಯೋ, ಅದಕ್ಕೆ ಆಗಂತ ತಗೊಳ್ಳಿ. ನಮ್ಮ ಅವನು ಹಂಗೆ ಅಂತಾಳೆ. ನಮ್ಮ ಮನೇಲಿ ಬಂದಿರೋರು ಎಲ್ಲರೂ ಸಿಗ್ಬೇಕಲ್ಲ ಅಲ್ಲಿ ಗಂಟ. ಅಯ್ಯ, ನಾವೆಲ್ಲ ಇಲ್ವೇ? ಹುಡುಗಿ ಕೊಡ್ತೀವಿ ತಗೊಳ್ಳಿ. ಮುಳ್ಳೆ, ಒಂದು ಮಾತು ಹೇಳಲ್ಲ, ನಿನ್ನ ಜೊತೆ ಇಷ್ಟು ವರ್ಷ ಕಳೆದಿದ್ರು ನೀನು ಇಷ್ಟು ಹತ್ರ ಆಗಿರಲಿಲ್ಲ. ಈ 3 ದಿವಸ ನಿನ್ನ ಜೊತೆ ಕಳೆದ್ಮೇಕೆ ನೀನು ಭಾಳ ಹತ್ರ ಆಗ್ಬಿಟ್ಟೆ. ಇದೇ ಒಂದು 2 ತಿಂಗಳು ಮುಂಚೆ ನೀನು ಸಿಕ್ಕಿದ್ರೆ ಬೇಡ ಬಿಡು. ಏನು ರೀ, ಏನು ಹಂಗೆ ಹೇಳ್ತಾ ಇದ್ದೀರಿ? ನಮ್ಮ ಮಾವಯ್ಯನ ಒಪ್ಪಿಸಿ ಪವಿನ್ ನಿನಗೆ ಕೊಟ್ಟು ಮದುವೆ ಮಾಡಿಸಿ ನಿನ್ನ ಸಾಯೋ ಗಂಟ್ಲು ನನ್ನ ಜೊತೆಲೇ ಇಸ್ಕೊಬಿಡ್ಬೇಕಾಯ್ತು. ಇದ್ಯಾಕೆ ಹಿಂಗಾಗೋದೆ? ಏನಿಲ್ಲ ಕಣಣ್ಣ, ನೀನು ತಮಾಷೆ ಮಾಡ್ತಿದ್ಯಲ್ಲ ಅದಕ್ಕೆ ನಗ ಬಂತು. ಮತ್ತೆಲ್ಲ ನಗ್ತಿಲ್ಲವಲ್ಲ. ಸುಮ್ಕಿರು, ನೀನೇ ಆಫ್ ಮೆಂಟ್ಲು ಹಂಗೆ ಹಿಂಗೆ ಅಂತೀಯ. ಆಮೇಲೆ ಹುಡ್ಗಿನ ಕಟ್ಕೊಂಡಿದ್ರೆ ನನ್ನ ಗತಿ ಆಮೇಕೇನು? ಅಯ್ಯೋ ಸುಮ್ಕಿರಿ ಮುಡ್ಲಿ, ಇವ್ರು ಆಡ್ತಾರೆ ಅಂತ ಆಡ್ಬೇಡ್ರಿ ರೀ. ನೋಡಿದ್ರಾ ನೀವು ಆ ಹುಡ್ಗಿನ ಆಫ್ ಮೆಂಟ್ಲು ಹಂಗೆ ಹಿಂಗೆ ಅನ್ನೋದಕ್ಕೆ ನೋಡಿದವರೆಲ್ಲ ಹಂಗೆ ತಿಳ್ಕೊಂಡವ್ರೆ. ಹೇಳ್ತೀನಿ, ಮದುವೆ ಬಂದಿರೋ ಹುಡುಗಿನ ಹಂಗೆ ಅನ್ಬೇಡ್ರಿ ಅಂತವ. ಈಗ ಸದ್ಯಕ್ಕೆ ಅವಳು ಮದುವೆ ಆಯ್ತದೆ, ಇನ್ನು ಆಮೇಕಾರ ಹಂಗೆ ಅನ್ನೋದು ಬಿಟ್ಬಿಡ್ರಿ. ಅಯ್ಯ, ಅವಳು ಮದುವೆ ಆದರೆ ಅವಳು ಯಾವತ್ತಿದ್ರು ನಮ್ಮ ಅವನ ಮಗಳಯ್ಯ. ಅವಳನ್ನ ನಾವು ಚೇಡ್ಸೋದೆಯ. ಏನಂತಿಲ್ಲ ಮುಳ್ಳಿ? ಏನೋ ಮಾಡಪ್ಪ. ಸರಿ, ನೀವು ಮನೆ ಕಳಿ. ಊಟ ಏನು ಬೇಕು ಅಂತವ ಅಪ್ಪೋನ್ ಮಾಡಿ ಆರ್ಡ್ರ್ ಕೊಡ್ರಿ, ತಂದು ಕೊಡ್ತಾರೆ. ಇಲ್ಲ ನೀವೇ ಕೆಳಕೋಗಿ ಮಾಡಂಗಿರು ಮಾಡಿರಿ. ನಂಗಂತೂ ಊಟ ಗಿಟ ಏನು ಬೇಡ, ಕಾಲೆಲ್ಲ ನೋಯ್ತಾ ಹೋಗಿ ಮನೆ ಬರ್ತೀನಿ. ಮುಳ್ಳೆ, ಇಷ್ಟೆಲ್ಲ ಸುತ್ತಾಡಿ ಹಸ್ಕೊಂಡು ಮನಗಿರೆ ಹಂಗೆ ಮಾಡಿ ತಪ್ಪು. ಊಟ ಮಾಡ್ಕೊಳ್ಳಿ ನೀವು, ನಿಮಗೂ ತರಿಸ್ತೀವಿಲ್ಲಯ್ಯ. ಇಲ್ಲ ಬರ್ರಿ ಕೆಳಕ್ಕೆ ಹೋಗೋಣ. ಅಯ್ಯೋ ಅದಕ್ಕೆ ಇಲ್ಲ, ನಾನು ಟೀನ ಒಂದು 2 ಕಿತ ಕುಡಿದ್ಬಿಟ್ಟು ಸಾಯಂಕಾಲ ಒಂದಿಷ್ಟ ಅದು ಇದು ತಿನ್ನಲ್ಲ, ಹೊಟ್ಟೆ ಹಸಿಲ್ಲ, ತುಂಬ ಕಾಲು ನೋಯ್ತವೆ. ಈಗ ಮನಿಕೊಂಡು ಬಿಡುವಿಗೆ ಬಿರ್ನೆ ಎಚ್ಚರ ಆಯ್ತದೆ. ಆಮೇಲೆ ಇಲ್ಲಿಂದ ಎಲ್ಲರೂ ಅವ್ರ ಊರುಗಳಿಗೆ ಕಲಿಸೋ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಆಮೇಲೆ ಮುರಳಿ ಇಟ್ಕೊಂಡ್ಲಾ, ಮಾವ ಬರುವಾಗ ಇಲ್ಲ ನೀನು ಈಗ ಸೀದಾ ನಮ್ಮನ್ನು ಬಿಟ್ಬಿಟ್ಟು ವಾಪಸ್ ಹೋಗ್ಬಾರ್ದಂತೆ. ನಮ್ಮ ಕೂಟನೇ ಊರಿಗೆ ಬರಬೇಕಂತೆ. ಅದಕ್ಕೆ ನನಗೆ ಕೆಲಸ ಅದ, ನಾನೆಲ್ಲಿ ಬರಲಿ? ಅಯ್ಯೋ, ಈಗ ಹೋಗಿ ಈಗಿಂದೆಲ್ಲ ಲೆಕ್ಕ ಬುಕ್ಕ ನೋಡಿ ಎಲ್ರಿಗೂ ಸಂಬಳ ಕೊಟ್ಟು ಯೋಸಿ ಸುಧಾರಿಸ್ಕೊತಿದ್ದಂಗೆ ತಿರ್ಗಿ ಇನ್ನೊಂದು ಟ್ರಿಪ್ಪಿಗೆ ಹೊಂಡಬೇಕಲ್ಲ ನಾನು. ಅಯ್ಯೋ ಯಪ್ಪ, ನಿನ್ನ ಕೆಲಸ ಯಾರು ಕಂಡಿಲ್ದಿರಲ್ಲ. ಸುಮ್ಕೆ ಬಾ, ನಮ್ಮ ಪೊಯ್ಯಿ ಮದುವೆ ಆಗಂಟ ಹೋಯ್ತಾ ಬರ್ತಾ ಇರು. ನಮ್ಮ ಮಾವ ಇನ್ನೇನೋ ಭಾಳ ಉಪಕಾರ ಮಾಡಿದ್ಯಂತೆ. ಅವಯ್ಯ ಒಳ್ಳೆ ಬಾ 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 ಅಂತದೆ. ನೀನು ನೋಡಿದ್ರೆ ಹಿಂಗೆ ಅಂದ್ಬಿಟ್ರೆ ಹಿಂಗೆ. ಹ್ಞೂ ಮುರಳಿ, ಮದುವೆಗೆ ಬಂದಾಗ ಯಾವ್ದಾರು ಹುಡುಗಿ ಸಿಕ್ಕಿದ್ರೆ ಅಲ್ಲೇ ಮಾತುಕತೆ ಮಾಡಿ ಮುಂದಿನ ಮದುವೆ ನಿಮ್ಮದೇ ಮಾಡ್ಬಿಡೋಣ. ಅಯ್ಯೋ ಅದಕ್ಕೆ ನೀವು ಒಳ್ಳೆ ಮದುವೆ ಅಂತವ, ಸುಮ್ಕಿರಿ. ಓ ಬೇಡವಾ ಮದುವೆ? ಸರಿ ಹಂಗಾರ ಒಂದು ಕೆಲಸ ಮಾಡಲ, ಹೆಂಗಿರು ಈಗ ಅಂತದ್ದು ಈ ಮೇಲೆ ಇತ್ತವ ಕರ್ಕೊಂಡು ಹೋಗಿದ್ದಲ್ಲ, ಅಲ್ಲೆಯ ಒಂದು ಗುಹೆ ಪಯ್ಯ ನೋಡ್ಕೊ. ಒಂದು ದಿವಸ ಎಲ್ಲರೂ ಬಂದು ಸನ್ಯಾಸಿ ಮಾಡ್ಬಿಡ್ತೀವಿ, ಹೋಗಿ ಕುತ್ಕೊಬಿಡುವಂತೆ. ಇದೆಲ್ಲ ಸತೀಸಣ್ಣ ಹಿಂಗನ್ಬಿಟ್ಟೆ. ಮತ್ತಿನ್ನಲ್ಲ ಮತ್ತೆ ಮದುವಾಗ ಅಂದರೆ ಬೇಡ ಅಂತಿ, ಸನ್ಯಾಸಿನಾರ ಆಗತ್ತಗೆ. ನೀನುವೇ ನಮ್ಮವ್ವ ಹೇಳ್ದಂಗೆ ಹೇಳ್ತಪ್ಪ. ಏನು ಹೇಳ್ತಾರೆ ನಿಮ್ಮವ್ವ? ಅಯ್ಯೋ ಮನೇಲಿ ಒಬ್ಳೇ ಇದ್ದು ಬೇಜಾರಾಯ್ತದ ಕಣ್ಲಾ. ನೀನು ಊರು ತಿರ್ಗಕ್ಕೆ ಹೋದಾಗ ಒಬ್ಳು ಸೊಸೆ ಅಂತ ನಾರ ಇದ್ದರೆ ಅವಳ ಕುಟೆಗೆ ಜಗಳವೋ ಪಗಳವೋ ಆಡ್ಕೊಂಡಿರ್ತೀನಿ, ಒಬ್ಳು ಮದುವೆ ಮಾಡ್ಕೊ ಬರಲ್ಲ ಅಂತ. ನಿಮ್ಮವನು ನಂಜಾತ್ಕನೇ ಇರ್ಬೇಕಂಡ. ಸುಮ್ಕಿರಿ ಮತ್ತೆ, ನೀವು ಒಳ್ಳೆ ತಮಾಷೆ ಮಾಡಿಕೊಂಡು ಅವ್ರ ಅಮ್ಮ ಏನೋ ಬೇಜಾರಿಗೆ ಹೇಳಿಸ್ತಾರೆ. ಅಲ್ಲ ಕಂಡ ಮುಳ್ಳಿ, ಯಾಕ್ಲಾ ನೀನು ಮದುವೆ ಆಗಿಲ್ಲ ಅಂತ? ಅಲ್ಲ ನಿಮ್ಗೇನು ಕೊರತೆ? ಹಣ ಇಲ್ವಾ, ಆಸ್ತಿ ಇಲ್ವಾ, ಓದಿಲ್ವಾ, ಕೆಲಸ ಇಲ್ವಾ? ಯಾಕೆ ಏನು ಸಿಕ್ಕಕ್ಕಿಲ್ವಾ ನಿಮಗೆ? ಅಯ್ಯೋ ಅದಕ್ಕೆ ಸಿಗ್ತವೆ. ಅವರು ಹೇಳಿದ್ದನ್ನು ಅವ್ವನು ಬಂದು ನನ್ನ ಹತ್ರ ಓದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಒಂದು ನಮ್ಗೆ ಉಪಕಾರ ಅವ್ರಿಗೆ ಒಪ್ಪಿಗೆ ಹಾಕಿಲ್ಲ, ಇಬ್ರಿಗೂ ಉಪಕಾರ ಜಾತ್ಕೊಂಡು ಹಾಕಿಲ್ಲ. ಹಿಂಗೇನೋ ಒಂದು ತಲೆನೋವುಗಳು, ಹಂಗಾಗಿ ಇನ್ನೂ ಆಗಿಲ್ಲ ಕಣೆ ಹೇಳಿ. ನಾನು ಅರ್ಧ ತಲೆ ಕೆಸ್ಕೊಳ್ಳೋದು ಬಿಟ್ಬಿಟ್ಟಿನಿ, ಆದಾಗಲಿ ಹೋಗತ್ತೆಗೆ ಅಂತ. ಅಲ್ಲ ಕಣ್ಣ, ತಲೆ ಕೆಸ್ಕೊಳ್ದಿಲ್ಲ ಆದಾಗಲಿ ಅಂತ ಬಿಟ್ಬಿಟ್ರೆ ವಯಸ್ಸಾಗೋಯ್ತದೆ, ಅವಾಗೇನು ಮಾಡ್ತಿಲ್ಲ? ಅಯ್ಯ ಅಷ್ಟು ಮೀರಿ ಆಗೋಗ್ಲಿ ಬಿಡತ್ತೆಗೆ ಹಾಳಾದೋನೆ. ಅಲ್ಲ ಕಣ್ಲ, ನಾವೆಲ್ಲ ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ನೀನು ಸನ್ಯಾಸಿ ಹಂಗೆ ತಿರುಗುವಂತ ಬಿಡನೆ. ನಿನಗೆ ವಯಸ್ಸಾದ್ಮೇಲೆ ಏನು ಮಾಡ್ತಿಲ್ಲ? ಅಯ್ಯ ಅದಕ್ಕೆ ತಲೆ ಕೆಸ್ಕೊಡೋಣ. ಈಗ ನಿಮ್ಮ ಮಕ್ಳು ಮರಿ ಆಯ್ತವಲ್ಲ, ಅವಕ್ಕೆ ಆಡಿಸ್ಕೊಂಡು ಪಾಡಿಸ್ಕೊಂಡು ಕಳ್ಕೊಬಿಡೋದು. ಏನು ಕಳ್ಕೊತಿ? ಆಸೆಯ ಜೀವನವ ಎರಡು ಒಂದೇ ಬಿಡು. ಈಗ ನನ್ನ ಮದುವೆ ವಯಸ್ಸು ಎತ್ಕೊಂಡು ನೀನು ನಿದ್ದಾಳು ಮಾಡ್ಕೊಬೇಡ. ಒಳ್ಳೆ ಮಾತಾಡಿದೆ ನೀನು. ನನ್ನ ಮದುವೆ ವಯಸ್ಸಿಗೆ ನಿದ್ದಾಳು ಮಾಡ್ಕೊಂಡಿಲ್ಲ, ನಿನ್ನ ಮದುವೆ ವಯಸ್ಸಿಗೆ ಹಾಳು ಮಾಡ್ಕೊಂಡೇನೆ. ಸರಿ ಬಿಡ್ರಿ, ಅವ್ರೋಗಿ ಮನೆ ಕಳ್ಳಿ. ಪಾಪ ಬಿರ್ನೆ ಎದ್ದು ಈ ಬೇಜಾನ್ ಕೆಲಸಗಳವೆ. ಇನ್ನು ಅಷ್ಟೊಂದು ಜನಗಳನ್ನ ಅವ್ರವ್ರು ಕಳ್ಸೋದು ಬೇಡವೇ? ಏನ್ರೆ ಯಾವಾಗಲೂ ನಿದ್ದೆ ಆಗೋಯ್ತು. ಬೇರೆಯವ್ರ ಕಷ್ಟ ಎಲ್ಲ ಅರ್ಥ ಆಯ್ತದೆ, ನನ್ನ ಮಾತ್ರ ಅರ್ಥ ಹಾಕಿಲ್ಲ. ಸತೀಸಣ್ಣ ನಿಂದೆ ಅಲ್ಲ ಕಷ್ಟ. ಹೋಗ್ಲಾ ಮನಿಕೋ ಸುಮ್ಕೆ. ಲೇ ಅನಿತಾ, ಒಂದು 500 ರೂಪಾಯಿ ಕಾಸಿದ್ರೆ ಕೊಡೆ. ನಮ್ಮವ್ವ ಯಾಕೋ ವಿಚಿತ್ರವಾಗಿ ಆಡ್ತಾವಳೆ. ಅವ್ಸಾರ್ ತಪ್ಪಾಗಿಂದ ಕಾಸು ಕೇಳೋರು ಮೈ ಮೇಲೆ ಬರ್ತಾವಳೆ.
ರೀ ಬಾಯಿ ಮುಚ್ಕೊಂಡಿದ್ರೆ ಸಂದಕದ ಇವಾಗ ನನ್ನ ನೋಟ ನನಗೂ ರೀತದೆ ನಿನ್ಗೊಂಥರ 500 ರೂಪಾಯಿ ಅಂತ 500 ರೂಪಾಯಿ ಇನ್ನೇನು ಮಾಡ್ತೀಯ ಹೇಳು. ದುಡಿದಿರ ತಿರ್ಕೊಂಡು ಜಮೀನ್ದಾರ ಮಗ ಅನ್ಕೊಂಡು ಪಟ್ಟೆ ಅಂಟಿಸ್ಕೊಂಡು ತಿರ್ಗಾಡು ನೀನು. ದುಡ್ಡು ಹಂಗೆ ಹೋಗ್ತದೆ ನಿನಗೆ. ಇದ್ಯಾಕೆ ಹಿಂಗಾಡ್ತಿದ್ಯಾ? ಯಾಕೆ ಬೇಕಾ ಏನಾರ? ಹಾಂ ಕೊಡ್ದಿರ ಏನು ಮಾಡ್ತಿ? ನಿನ್ನ ಕೈಲಾಗದು ಅದೊಂದೇ ತಾನೆ. ಲೇ ಸುಮ್ಕಿರೇ, ನನ್ನ ತಲೆ ಮೊದಲೇ ಕೆಟ್ಟೋಗಿರುವಾಗ ನೀನು ಬೇರೆ ಕೆಡಿಸ್ಬೇಡ. ಈಗ ಏನಾಯ್ತು ಅಂತ ಹಿಂಗೆ ಆಡಾಡ್ತಿದ್ದಿ? ದುಡ್ಡದ ಇಲ್ವಾ ಅಷ್ಟು ಹೇಳು. ಇಲ್ಲೇರೆ ನೀನು ನಮ್ಮ ಅವ್ನು ಕೇಳು, ಅವಳು ನೀನು ಕೇಳಿದ್ರು ಕೊಡ್ತಾಳೆ. ಅಲ್ಲ ನಿಮ್ಗೇನು ಅನ್ಸಕ್ಕಿಲ್ವೇ? ಆ ಸರೀಕರು ಅಚ್ಚುಕಟ್ಟಾಗಿ ಗಂಡ ಹೆಂಡ್ರು ತಿರ್ಕೊಂಡು ಬರೋಕ್ಕೆ ಹೋಗೋರೆ ದೇಸವ. ನೀನು ಇದ್ದಿ ನನ್ನ ಕರ್ಕೊಂಡೋಗಿ ಕೈಲೊಂದು ಗಾಡಿ ಮಾಡಿಕೊಂಡಿಲ್ಲ ಕಣ. ನಿನ್ನಂತವ್ನು ಕಟ್ಕೊಂಡು ನಾನು ಹಾಳಾದೆ. ಅಲ್ಲ ಯಾವತ್ತಾರು ಒಂದು ದಿವಸ ಏನು ಬೇಕಮ್ಮಿ ಅಂತ ಕೇಳಿದೆ, ಕಟ್ಕೊಂಡು ಇಷ್ಟು ದಿವಸ ಆದ್ರೂ ಎಲ್ಲದಕ್ಕೂ ಅಪ್ಪ ಅವ್ನು ತೋರಿಸ್ಕೊಂಡು ಈಗ ನಿಂಗೆ ಮನೇಲಿ ಆಯ್ತಾರ ತೊಂದರೆ ಏನು? ಇಟ್ಟು ಬಟ್ಟೆಗೆ ಏನಾರು ತೊಂದರೆ ಆಗದಾ? ಇನ್ನು ನಾನೇ ತಂದಾಕ್ಬೇಕು ಅಂತಿದ್ಯಾ ಏನೋ? ನಮ್ಮವ್ವ ಊಟಕ್ಕೆ ಮಾಡಾಕ್ತಾಳೆ, ಬಟ್ಟೆಗೆ ಬೇಕು ಅಂದ್ರು ತಂದು ಕೊಡ್ತಾಳೆ. ಇನ್ನೇನು ಬೇಕು ಅಂದ್ರು ನಮ್ಮ ಅಪ್ಪವನೇ. ಇನ್ನೇನು ನಿಂಗೆ? ಹ್ಞೂ ಸಾಯಿಗಂಟ ನಿಮ್ಮ ಅಪ್ಪ ಅವ್ನು ನಂಬ್ಕೊಂಡೆ ಬದುಕ್ತೀನಿ. ಅವ್ನು ಮಕ್ಳು ಮರಿ ಮಾಡ್ಕೊಳ್ಳೋದು ಬೇಡ, ನಮಗೆ ಅಂತ ಒಂದು ಆಸೆ ಗೀಸೆ ಎದುರು ತೀರ್ಸ್ಕೊಳ್ಳೋದು ಬೇಡ. ನಿನ್ನ ಕಟ್ಕೊಂಡಿದ್ದ ತಪ್ಪಿಗೆ ಇಲ್ಲಿ ಬಂದು ಬಿದ್ದೇಗಿದೆ. ಈಗೇನೋ ತಿರುಗಿ ಜಗಳ ಆಡ್ಕೊಂಡು ನಿಮ್ಮ ಅಪ್ಪನ ಮನೆಗೆ ಹೋದಿಯೇ? ಕಾಯ್ತಾ ಇರ್ತೀಯ ಅಲ್ವಾ ಉಂಡಾಡಿ ಗುಣ್ಣಂಗೆ ತಿರ್ಕೊಂಡು ಕುಡ್ಕೊಂಡು ತಿರ್ಗಕ್ಕೆ. ಅಲ್ಲೇ ನಿಮ್ಮವ್ವ ಬಂದು ಕರ್ಕೊಬಂದಿದ್ದಾಗದೆ ತಿರ್ಗಾ ಹೋಗ್ಲೇ, ಅದೇ ಆಟ್ವಾ ನನಗೆ. ಈಗ 500 ರೂಪಾಯಿ ಕೇಳಿದ್ರೆ ಏನೋ ಪ್ರಪಂಚ ಬಿದ್ದೋದಂಗೆ ಅವ್ರ ಸುದ್ದಿ ಎತ್ಕೋತಾಳೆ. ನಾನು ಅವ್ರ ಸುದ್ದಿ ಏನು ಎತ್ಕೋತಾ ಇಲ್ಲ, ನಿಮ್ಮ ಅಣ್ಣನ ಸುದ್ದಿನೇ ಎತ್ಕೋತಾ ಇರೋದು. ಗಂಡ ಹೆಂಡ್ರು ಇಬ್ಬರು ಹೆಂಗೆ ಅಚ್ಚುಕಟ್ಟಾಗಿ ತಿರ್ಕೊಂಬರಕ್ಕೆ ಹೋಗೋರೆ. ಇಲ್ಲಿದ್ರು ಕೊಡ್ತಿಲ್ಲ, ಆಚೆಗೋದ್ರೂ ಕೊಡ್ತಿಲ್ಲ. ನಮಗೆ ಬರೀ ಬೇಯಿಸ್ಕೊಂಡು ತಿನ್ನೋಕ್ಕೆ ಈ ಮನೇಲಿ ಚಾಕ್ರಿ ಮಾಡಿ ಸಾಕಾಗೋಗದೆ. ಇರೋ ಒಡವೆನವೇ ನಿಮ್ಮ ಅವ್ವನ ಇಸ್ಕೊಂಡಿದ್ದೀನಿ, ಅದನ್ನೂ ನೀರು ಕುಡಿದ್ಯಾ ಒಂದ? ನಿನ್ಗೇನು ಬೇರೆಯವ್ರು ಕೊಟ್ಟಾರೆ? ನಮ್ಮ ಅವ್ವ ತಾನೇ ಕೊಟ್ಟಿದ್ದು. ನಮ್ಮ ಅವ್ವೇನು ಸುಮ್ಮನೆ ಕೊಟ್ಟಾಳೆ? ಸೊಸೆ ಅಂತ ತಾನೇ. ಸೊಸೆ ಅಂದರೆ ನಾನು ಅವಳ ಮಗ ಆಗಿದ್ದಕ್ಕಲ್ವೇ ನೀನು ಕೊಟ್ಟಿದ್ದು. ನೀನು ನಿಮ್ಮ ಮನೆಗೆ ಸೇರಿಸಿದ್ಯಾಕೆ? ನಾನು ಈ ಮನೆ ಮಗ ಅಂತಲೇ ಅಲ್ವೇ? ಜಮೀನ್ದಾರು ಸೊಸೆ ಅನ್ಸ್ಕೊಳಲ್ವೇ ನೀನು? ಹಾಂ ಅದೇ ಭಾಗ್ಯ. ಏನೂ ಇಲ್ಲ ಸವಲತ್ತು, ಸೊಸೆ ಅಂತ ಕರ್ಸ್ಕೊಬಿಡ್ತೀನಿ. ಅದೇ ಕಾಲೇಜ್ಗಾನ ಹೋಯ್ತೀನಿ ಹಿಂದೆ, ಅದಕ್ಕೂ ಅಡ್ಗಾಲ ಹಾಕಿದ್ರಿ. ಓಹ್ ಕಾಲೇಜ್ಗೆ ಹೋಗಿ ಉದ್ಧಾರ ಆಯ್ತಿದ್ದಳು. ಉದ್ಧಾರ ಆಗುವಾಗಲೇ ನನ್ನಿಂದ ಬಿದ್ದು ಇಷ್ಟೆಲ್ಲ ಮಾಡ್ಕೊಂಡ್ಲು. ಮುಚ್ಚು ಬಾಯ, ನಾನು ನಿನ್ನಿಂದ ಬಿದ್ದೋ ನೀನು ನನ್ನಿಂದ ಬಿದ್ದೋ ಗೊತ್ತಾ? ಮರ್ತ್ಬಿಟ್ಟೇನೋ? ಈಗ ಹಳೆ ಸುದ್ದಿ ಎಲ್ಲ ತಕ್ಕೊಂಡು ಕುತ್ಕೋಬೇಡ. ಕಾಸು ಅದೋ ಇಲ್ವೋ? ಏನವ ಅನಿತಾ ನಿನ್ನ ಗಂಡಂದು ಯಾಕೆ ಲಕ್ಕಿಸೋರು ಹಂಗಾಡ್ತಿದ್ದೆ ಹುಡುಗಿ ಮೇಲೆ? ನಿಮ್ಮ ಮಗನಿಗೆ ಕಾಸು ಬೇಕಿತ್ತಂತೆ. ಕಾಸ ನನ್ನೇ ಕೇಳಕ್ಕೆ ಬಂದವ್ರು ನೋಡ್ರಿ. ಅಲ್ಲ ಕಣ್ಲ, ಇದೇನಲ್ಲ ನೀನು ಮಾಡ್ತಿರೋ ಕೆಲಸ? ಹಾಂ ಕಟ್ಕೊಂಡು ಎಂಟ್ರನ್ನ ಕುಂಡು ಸಾಕದ್ಬಿಟ್ಟು ಅವಳ ಹತ್ರ ಕಾಸು ಕೇಳಿದ್ರೆ ಎಲ್ಲಿಂದ ಇರ್ತದಲ್ಲ? ಹೋಗಿ ಕೆಲಸ ಮಾಡ್ಲಾ? ತಾನಾಗೆ ಇರ್ತದ ಕಾಸು. ಯಾವೋ ಸುಮ್ಕಿದ್ಬಿಡು ನೀನು. ಹುಷಾರು ತಪ್ಪದ ಮೇಲೆ ನನ್ನ ವಿರುದ್ಧವಾಗಿ ಆಗ್ಬಿಟ್ಟಿದ್ದೆ, ತಲೆ ಕೆಟ್ಟೋಗೋದು ನಿನಗೆ. ಅಲ್ಲ ಅವಾಗೆಲ್ಲ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೋಳು. ಯಾರು ಏನಾರ ಅಂದರೆ ಗುರು ಅಂತಿದ್ದೋಳು, ಇವಾಗ ನನ್ನ ಮೇಲೆ ಅಂತೀಯೇ, ಎಲ್ಲರ ಕೈಲೂ ಅನಿಸ್ತಾ ಇದೆಯೇ? ಹೂ ಕಣ್ಲಾ, ಹುಷಾರು ತಪ್ಪಾಗ ಮುಂಚೆ ನನ್ನ ತಲೆ ಕೆಟ್ಟೋಗಿತ್ತು, ಈಗ ತಲೆ ಸರಿ ಆಗದೆ. ಯಾವ ಸರಿ ಯಾವ ತಪ್ಪು ಅಂತ ಗೊತ್ತಾಯ್ತದೆ. ಅಲ್ಲ ಕಣ್ಲಾ, ಆ ಹೆಣ್ಣು ಹುಡ್ಗಿನ ಬಂದು ಕೇಳೋದು ಅವಳು ಎಲ್ಲೆಲ್ಲ ತತ್ತಾಳೆ. ಸರಿಕ್ರು ಬಾಳಂಗೆ ಬಾದಕಬೇಕು ಅಂತ ಅನ್ಸಲ್ವೆಲ್ಲ. ಆ ಸತೀಶು ನೋಡಿ ಕಲಿಲ್ಲ. ಎಂಡ್ರು ಕರ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೆಂಗೆ ತಿರ್ಗಾಡ್ತಾನೆ. ನೀನು ಬಂದು ಆ ಹುಡುಗಿನ ಪ್ರಾಣ ತಿಂತಿ. ಅವಳು ಎಲ್ಲಿಂದಲ್ಲ ತತ್ತಾಳೆ? ಸರಿ ಅವಳನ್ನೇನು ಕೇಳಲಿ, ನಿನ್ನೆ ಕೇಳ್ತೀನಿ, ನೀನೇ ಕೊಡು. ಅವ್ವ ನೋಡ್ದೆ ಮತ್ತೆ ನಿನ್ನ. ಹಾಂ ಅಲ್ಲ ಏನೋ ದುಡ್ದು ಬದುಕೋ ಮಗ ಅಂದರೆ ನನ್ನೇ ಕಾಸು ಕೇಳಿಯೇ? ನಿಮ್ಮ ಅಪ್ಪನೋ ಕೇಳಪ್ಪ. ಹಾಂ ನಿನ್ನ ಗಂಡ ಕೊಟ್ಟಿದ್ರೆ ನಮ್ಮ ಬಾಳೆ ಹಿಂಗಿರ್ತಿತ್ತು. ನೀನು ನಿನ್ನ ಗಂಡನ ಸುದ್ದಿ ಎತ್ಬೇಡ. ಕಿಸೋರ ಇನ್ನೊಂದು ಕಿತ್ತ ನಿನ್ನ ಗಂಡ ಅಂದರೆ ಅಲ್ಲಿ ಉದುರಿಸ್ಬಿಟ್ಟೇನೋ. ನಿಮ್ಮ ಅಪ್ಪ ಅಲ್ವೇನಲ್ಲ, ಅವರು ಸಾಕ್ದಿರ ಬೆಳೆಸ್ದಿರ ನೀನು ಇಷ್ಟು ದೊಡ್ಡವನಾದೇನಿಲ್ಲ. ನನಗೆ ಬತ್ತಾರೋ ಸಿಟ್ಟಿನಾಗೆ ಬೇರೆಯವ್ರಾಗಿದೆ ನೋಡಮ್ಮಕ್ಕೆ. ಹ್ಞೂ ಮಾಡ್ಕತಿ ಸಿಟ್ಟ. ಗಂಡ ಹೆಂಡ್ರು ಇಬ್ಬರೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಬೇರೆಯವ್ರನ್ನ ಉದ್ಧಾರ ಮಾಡಿರಿ. ಇಷ್ಟು ದಿವಸ ಅಪ್ಪ ಆಯಿತು, ಈಗ ಅವನು ನಿಂತ್ಬಿಟ್ಟಿದ್ದೆ ಉದ್ಧಾರ ಮಾಡೋಕ್ಕೆ. ರೀ ಸುಮ್ಕೆ ತಾನು ಸಟ್ಕೈತಿ, ಬೇರೆಯವ್ರನ್ನೆಲ್ಲ ಅನ್ನಕ್ಕೆ ಹೋಗ್ಬೇಡ. ನೀನು ನೆಟ್ಕಾಗು. ಅದೆಂಗೋ ಕಾಮೇಲೆ ಕಣ್ಣವ್ರು ಕಾಣೋದಿಲ್ಲ ಅಲ್ದಿ ಅಂತೆ. ಮುಚ್ಚೆ ಬಾಯ, ಕಂಡಿದ್ದೀನಿ. ಒಂದೇ ಮಾತಾಡಕ್ಕೆ ಬರ್ತದೆ ಅಂತ ಮಾತಾಡ್ತಾಳೆ. ಕೊಟ್ರಂಗೆ ಮತ್ತೆ ನೋಡ್ರಿ ನನ್ನೇ ಹೊಡಿತಾರೆ. ನಾನು ಹೇಳಿದ್ರಲ್ಲ ಏನು ತಪ್ಪದೆ? ಸುಮ್ಕಿರವ, ಅವ್ನು ಗ್ರಾಚಾರ ಬಿಡಿಸ್ತೀನಿ. ಹೇ ಎಲ್ಲ ಒಳ್ಳೆ ಬಡ್ಕೊಂಡು ಸಾಯ್ತವೆ. ಇವುಗಳ ಹತ್ರ ಇರೋ ಬದಲು ಆಚೆಲೆ ಇರೋದು ಆಸಿ. ಸುಮ್ಕಿರನಿತ ಆಡ್ಬೇಡ. ಅವನಿಗೆ ನನ್ನ ಮೇಲಿನ ಸಿಟ್ಟ ತೀರ್ಸ್ಕೊಳಕ್ಕಾಗಲಿಲ್ವಲ್ಲ ಅಂತ ನೀನು ನೋಡಿದ್ಬಿಟ್ಟೈತವನೇ. ಬರಲಿ, ಹೊಟ್ಟೆ ಕಿಸಿದ್ರೆ ಇನ್ನೆಲ್ಲಿ ಜಾಗ ಇದ್ದತ್ತು. ಕತ್ತೆ ತಪ್ಪಿಸ್ಕೊಂಡೆ ಗೋಳ್ಗೋಡೆ ಅಂತ ಬತ್ತ ನಿಲ್ಗೆಯಾ? ಅವಾಗ ಮಾಡ್ತೀನಿ ನಡಿ.